ಕಲ್ಲು ಕ್ವಾರಿಯಲ್ಲಿ ಈ ದುರಂತ ನಡೆದಿದ್ದೇಕೆ? ಕ್ವಾರಿಯಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ ಹಾಗಾದ್ರೆ ಸೇಫ್ಟಿನೇ ಇಲ್ವಾ? ನಿರ್ಲಕ್ಷ್ಯ ವಹಿಸಿದ್ರ ಕಲ್ಲು ಕ್ವಾರಿಯ ಮೇಲ್ವಿಚಾರಕ ಅನ್ನುವಂತ ಸಂಶಯ ಮೂಡ್ತಾ ಇದೆ. ಹಾಗಾದ್ರೆ ಕ್ವಾರಿಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ ರಕ್ಷಣೆನೇ ಇಲ್ವಾ? ಈ ಕಲ್ಲು ಕ್ವಾರಿಯ ಮೇಲ್ವಿಚಾರಕ ನಿರ್ಲಕ್ಷ್ಯ ವಹಿಸಿದ್ರಿಂದಾನೇ ಈ ಘಟನೆ ಆಯಿತು ಅನ್ನೋದು ಕುಟುಂಬಸ್ಥರ ಆರೋಪ. ಹಿಟಾಚಿ ಡ್ರೈವರ್ ಮೇಲಿಂದ ಬಂಡೆ ತಳ್ಳಿದ್ರಿಂದ ದುರಂತ ಆಗಿರುವಂತ ಶಂಕೆ ಇದೆ. ಹಿಟಾಚಿ ಡ್ರೈವರ್ಗೆ ಕೆಳಗೆ ಕೆಲಸ ಮಾಡ್ತಿದ್ದ ಕಾರ್ಮಿಕರ ಬಗ್ಗೆ ಮಾಹಿತಿ ಇರ್ಲಿಲ್ವಾ? ಹಾಗಾಗಿ ಬಂಡೆ ತಳ್ಳಿಬಿಟ್ರ? ಹಿಟಾಚಿ ಕೆಲಸ ನಡೀತಿದ್ದ ಬಗ್ಗೆ ಮೇಲ್ವಿಚಾರಕನಿಗೆ ಗೊತ್ತಿರ್ಲಿಲ್ವಾ? ಕ್ವಾರಿ ಉಸ್ತುವಾರಿ ನಿರ್ಲಕ್ಷ್ಯಕ್ಕೆ ಅಮಾಯಕ ಕಾರ್ಮಿಕರು ಬಲಿಯಾಗಿದ್ದಾರೆ. ದುರಂತ ಸ್ಥಳದಲ್ಲಿ ಮೃತರ ಕುಟುಂಬಸ್ಥರ ಆಕ್ರಂದನ ಮುಗಿಲ್ಮುಟ್ಟಿದೆ. ಕೆಲವರು 1 ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ರು, ಕೆಲವರು ಇತ್ತೀಚೆಗೆ ಬಂದು ಸೇರ್ಕೊಂಡಿದ್ರು, ಊರ್ ಬಿಟ್ಟು ಊರಿಗೆ ಬಂದು ಇಲ್ಲಿ ಕೆಲಸ ಮಾಡ್ತಿರ್ತಾರೆ. ಜೀವನೇ ಬಲಿ ಆಯ್ತು ಅಂದ್ರೆ ಮುಂದೆ ಅವರ ಜೀವನಕ್ಕೆ, ಅವ್ರ ಕುಟುಂಬಕ್ಕೆ ಯಾರ ಆಧಾರ? ಯಾರು ಇದೆಲ್ಲ ಹೊಣೆ ಹೊತ್ಕೊಳ್ತಾರೆ? ಸದ್ಯ ಮೃತ ಕುಟುಂಬಸ್ಥರ ಆಕ್ರಂದನ ಮುಗಿಲ್ಮುಟ್ಟಿದೆ. ಈ ಕಲ್ಲು ಕ್ವಾರಿಯೇ ಇಲ್ಲೀಗಲ್ ಅನ್ನುವಂಥ ಮಾಹಿತಿ ಕೂಡ ಇದೆ. ಯಾರು ಪರ್ಮಿಷನ್ ಕೊಟ್ಟಿದ್ದು? ಲೈಸೆನ್ಸ್ ಇದೆಯಾ? ಯಾರಿಗೆ ಸಂಬಂಧಪಟ್ಟಿದ್ದು? ಈಗ ಸಾವಿನ ಹೊಣೆಗಾರಿಕೆ ಹೊತ್ಕೊಳ್ಳೋರು ಯಾರು? ಬೆಂಗಳೂರು ದಕ್ಷಿಣ ಅಂದ ತಕ್ಷಣ ನಿಮಗೆ ತಕ್ಷಣಕ್ಕೆ ಗೊತ್ತಾಗದೇ ಇರ್ಬೋದು ರಾಮನಗರ, ಅದ್ರ ಹೆಸರೀಗ ಬದಲಾವಣೆ ಆಗಿದೆಯಲ್ಲ, ಅಲ್ಲಿ ಬರುವಂಥ ಮಾದಾಪಟ್ಟಣದ ಕಾವೇರಿ ಕ್ರಷರ್ನಲ್ಲಿ ಸಂಭವಿಸಿರುವಂಥ ದೊಡ್ಡ ದುರಂತ ಇದು. ಈ ದುರಂತಕ್ಕೆ ಯಾರು ಹೊಣೆ ಹಾಗಾದ್ರೆ?